ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ನಾನಿವತ್ತು ನಿಮಗೆ ಈ ಒಂದು ಟ್ರೈಪಾಡ್ನ ಅನ್ಬಾಕ್ಸ್ ಮಾಡಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಮಾಡಬೇಕಾದ್ರೆ 3 ವಿಷಯಗಳನ್ನ ಮರ್ತೆ. ಒಂದು ವಾಟರ್ ಲೆವೆಲ್, ನಿಮ್ಮ ಒಂದು ಟ್ರೈಪಾಡ್ 3 ಆ್ಯಂಗಲಲ್ಲೂ ಕರೆಕ್ಟಾಗಿದೆಯಾ ಅಂತ ಒಂದು ವಾಟರ್ ಲೆವೆಲ್ನ ತೋರಿಸುತ್ತೆ. ಅದಾದಮೇಲೆ ಆ್ಯಂಟಿ ಗ್ರಿಪ್ಪು, ನಿಮ್ಮ ಒಂದು ಟ್ರೈಪಾಡ್ ಸ್ಕಿಡ್ ಆಗಬಾರ್ದು ಅಂತ ಒಂದು ರಬ್ಬರ್ನ ಕೊಟ್ಟಿದ್ದಾರೆ. ಇನ್ನು 3ನೇದಾಗಿ ವಿಡಿಯೋ ಮಾಡಬೇಕಾದ್ರೆ ವಯರು ಸಿಕ್ಕಾಪಟ್ಟೆ ಅಡ್ಡ ಬಂದಿದೆ. ಸೊ ಇನ್ನು ಟ್ರೈಪಾಡ್ ನಿಮಗೆ ನೋಡೋಕ್ಕೆ ಈ ಥರ ಬಾಕ್ಸಲ್ಲಿ ಕಳಿಸ್ತಾರೆ. ಈ ಒಂದು ಬಾಕ್ಸು ಅಮೆಝಾನ್ದು. ಇದರೊಳಗಡೆ ನೀವು ಚಾಕುನಿಂದ ಕಟ್ ಮಾಡ್ತು ಅಂದರೆ ಅಫಿಷಿಯಲ್ ಬಾಕ್ಸ್ ಸಿಗುತ್ತೆ. ಆ ಒಂದು ಬಾಕ್ಸ್ನು ಕೂಡ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಸೊ ಇನ್ನು ಡೈರೆಕ್ಟಾಗಿ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ವ್ಯಾರಂಟಿ ಕಾರ್ಡ್ ಸಿಗುತ್ತೆ. 1 ಇಯರ್ ವ್ಯಾರಂಟಿ ಇರುತ್ತೆ. ಬಟ್ ಆದರೆ ಈ ಒಂದು ಟ್ರೈಪಾಡ್ ಅದಕ್ಕಿಂತ ಜಾಸ್ತಿನೇ ಬಾಳಿಕೆ ಬರುತ್ತೆ. ಸೊ ಇನ್ನು ಟ್ರೈಪಾಡ್ನ ಒಳಗಡೆ ಓಪನ್ ಮಾಡಿದ್ರೆ ನಿಮಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಆದಂಥ ಒಂದು ಕವರ್ ಸಿಗುತ್ತೆ. ಆ ಒಂದು ಕವರ್ ಅಂದರೆ ಇದೊಂದು ಬ್ಯಾಗು. ಈ ಒಂದು ಬ್ಯಾಗ್ನ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿಲ್ಲ. ಈ ಒಂದು ಬ್ಯಾಗ್ನ ಕೊಡದೇ ಇದ್ರೇ ಒಳ್ಳೇದಾಗ್ತಿತ್ತು, ಒಂದು ಪ್ರೈಸ್ನ ಕಡಿಮೆ ಮಾಡಿ. ಬಟ್ ಅಷ್ಟೊಂದೇನು ಕ್ವಾಲಿಟಿ ಒಂದು ಬ್ಯಾಗ್ ಇಲ್ಲ. ಸೊ ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತು. ಸೊ ಇನ್ನು ಟ್ರೈಪಾಡ್ ಒಳಗಡೆ ನಿಮಗೆ ಮೊಬೈಲ್ ಮೌಂಟ್ ಸಿಗುತ್ತೆ. ಇದನ್ನ ನೀವು ಕ್ಯಾಮ್ರಾಗೂ ಕೂಡ ಯೂಸ್ ಮಾಡ್ಬೋದು, ಅದೇ ರೀತಿ ಮೊಬೈಲ್ಗೂ ಕೂಡ ಯೂಸ್ ಮಾಡ್ಬೋದು. ಮೊಬೈಲ್ಗೆ ಯೂಸ್ ಮಾಡ್ತೀರಾ ಅಂದರೆ ಈ ಒಂದು ಮೌಂಟ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕೂಡ ಓಪನ್ ಮಾಡೋಣ. ಸೊ ಇದರಲ್ಲಿ 2 ಆ್ಯಂಗಲ್ಗಳಿರ್ತವೆ. ನೀವು ವರ್ಟಿಕಲ್ ಆಗು ಫಿಕ್ಸ್ ಮಾಡ್ಬೋದು, ಆರಿಜೆಂಟಲ್ ಆಗಾರು ಫಿಕ್ಸ್ ಮಾಡ್ಬೋದು. ಸೊ ಇನ್ನು ಮೈನ್ ಡಿವೈಸ್ ಬರೋದಾದರೆ ಈ ಒಂದು ಟ್ರೈಪಾಡು. ಸೊ ಕವರಿಂದ ಹೊರಗಡೆ ಈ ಒಂದು ಟ್ರೈಪಾಡ್ನ ತೆಗಿಯೋಣ. ತೆಗೆದ ತಕ್ಷಣ ನಿಮಗೆ ಈ ಥರ ಕಾಣುತ್ತೆ. ಸೊ ಮೊದಲಿಗೆ ಈ ಒಂದು ಹ್ಯಾಂಡಲ್ನ ಓಪನ್ ಮಾಡೋಣ. ಸೊ ನೆಕ್ ಅಂತಾರೆ ಇದನ್ನು. ಸೊ ಇದಾದಮೇಲೆ ಇದು ಕಾಲ್ ಅಂತಾರೆ, ಸೊ ಲೆಗ್ಸ್ ಅಂತಾರೆ. ಸೊ 3 ಲೆಗ್ಗಳಿರ್ತವೆ. ಮೊದಲು ಈ ಒಂದು ನಾಬ್ನ ಲೂಸ್ ಮಾಡಿ ಸೊ ಎಲ್ಲ ಆ್ಯಂಗಲಲ್ಲೂ ರೊಟೇಟ್ ಮಾಡಿ ನೋಡೋಣ. ಸೊ ಎಲ್ಲ ಆ್ಯಂಗಲಲ್ಲೂ ಕರೆಕ್ಟಾಗಿ ರೊಟೇಟ್ ಆಗ್ತಾ ಇದೆ. ಇನ್ನು ಕ್ಲ್ಯಾಂಪ್ನ ಓಪನ್ ಮಾಡಿದ್ರೆ 3 ಸ್ಟೇಜ್ಗಳಲ್ಲಿ ಇದು ಓಪನ್ ಆಗುತ್ತೆ. ಸೊ ಈ ಥರ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನಾವು ಮೇಲ್ಗಡೆ ಹೋಗಿ ನಾನು ಕಂಪ್ಲೀಟ್ ಈ ಒಂದು ಟ್ರೈಪಾಡ್ನ ರಿವ್ಯೂ ಮಾಡ್ತೀನಿ. ಓಕೆ, ಫೈನಲಿ ನಿಮಗೆ ಟ್ರೈಪಾಡ್ ನೋಡೋಕ್ಕೆ ಈ ಥರ ಕಾಣುತ್ತೆ. ಸೊ ಇಷ್ಟುದ್ದ ಇರುತ್ತೆ ಟ್ರೈಪಾಡು, ನೋಡ್ಬೋದು. 5.4 ಫೀಟ್ ಅಂದರೆ 5 ಅಡಿ 4 ಇಂಚು ಈ ಒಂದು ಟ್ರೈಪಾಡ್ ಬರುತ್ತೆ. ನೋಡ್ತಾ ಇದ್ದೀರಾ, ಕೆಳಗಡೆಯಿಂದ ಹಿಡಿದು ಇಲ್ಲಿವರೆಗೂ ಬರುತ್ತೆ. ಸೊ ಮುಖ್ಯವಾಗಿ ನಿಮ್ಮ ಒಂದು ಕತ್ತು, ನಿಮ್ಮ ಒಂದು ಮುಖ ಏನಿರುತ್ತೆ ಆ ಒಂದು ಪ್ಲೇಸ್ಗೆ ಈ ಒಂದು ಮೊಬೈಲ್ ಬರೋ ಥರ ಈ ಒಂದು ಟ್ರೈಪಾಡ್ ಇದೆ. ಸೊ ಇಲ್ಲಿ ಮೊಬೈಲ್ ಅಷ್ಟೇ ಅಲ್ಲ, ನೀವು ಇದನ್ನು DSLRನು ಕೂಡ ಹಾಕ್ಬೋದು, ಗೋಪ್ರೋನು ಕೂಡ ಹಾಕ್ಬೋದು, ಯಾವುದೇ ಒಂದು ಕ್ಯಾಮ್ರಾ ಆಕ್ಸೆಸರೀಸ್ನ ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ಜಸ್ಟ್ ಮೊಬೈಲ್ನ ಫಿಟ್ ಮಾಡೋದು ಹೆಂಗೆ ಅಂದರೆ ಇಲ್ಲೊಂದು ಕ್ಲ್ಯಾಂಪ್ ಇದೆ. ಸೊ ಇದನ್ನ ಮೇಲೆ ಎತ್ತಿದ್ರೆ ಈ ಮೊಬೈಲ್ ಈಚೆ ಬರುತ್ತೆ. ಸೊ ಈ ಥರ. ಸೊ ನಾನು ಇದಕ್ಕೆ ಒಂದು ಲೆನ್ಸ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಇದಾದಮೇಲೆ ಈ ಒಂದು ಏನು ಪಾರ್ಟ್ ಇದೆ, ಸೊ ಇದನ್ನು ಬೆಂಡ್ ಮಾಡ್ಬೋದು ಈ ಥರ. ಅಂದರೆ 90 ಡಿಗ್ರಿಯಿಂದ ಈ ಸೈಡಿಂದ ಈ ಸೈಡು 180 ಡಿಗ್ರಿಗೆ ರೊಟೇಟ್ ಮಾಡ್ಬೋದು. ಸೊ ಇವಾಗ ವರ್ಟಿಕಲ್ ರೀಲ್ಸ್ ಏನಾದ್ರು ಮಾಡ್ತೀರಲ್ವಾ, ಸೊ ಅದನ್ನು ಈ ಥರ ಮಾಡ್ತೀರಾ, ಅಥವಾ ಯೂಟ್ಯೂಬ್ ವೀಡಿಯೋಸ್ ಏನಾದ್ರು ಮಾಡ್ತೀರಾ ಅಂದರೆ ಇದನ್ನ ಈ ಥರ ಮಾಡ್ತೀರಾ. ಸೊ ಇದಾದಮೇಲೆ ಜಸ್ಟ್ ಈ ಒಂದು ಫೋನ್ನ ಈ ಕ್ಲ್ಯಾಂಪ್ ಎಳೆದ್ಬಿಟ್ಟು ಈ ಥರ ಬಿಚ್ಕೊಬೋದು. ಬಿಚ್ಕೊಂಡು ನೀವು ಬೇರೆ ಟ್ರೈಪಾಡ್ ಕೂಡ ಹಾಕ್ಬೋದು. ಸೊ ಅದಕ್ಕೆ ಈಗ ಬಿಚ್ಚಿಡ್ತೀನಿ. ಸೊ ಬಿಚ್ಬಿಟ್ಟು ನೀವು ಈ ಥರ ಮೊಬೈಲ್ನ ಈ ಥರ ಇಟ್ಬಿಟ್ಟು ನೀವು ಕೂಡ ಶೂಟಿಂಗ್ ಮಾಡ್ಬೋದು. ಸೊ ಈಗ ಟ್ರೈಪಾಡ್ ಈ ಥರ ಇರುತ್ತೆ. ಇದ್ರ ಮೇಲೆ ಮೊಬೈಲು ಅಥವಾ DSLRನು ಹಾಕೊಬೋದು. ಆಮೇಲೆ ಇಲ್ಲೊಂದು ನಾಬ್ ಕೊಟ್ಟಿದ್ದಾರೆ, ಇದನ್ನ ಟೈಟ್ ಮಾಡೋಕ್ಕೆ, ಮೊಬೈಲ್ ಬೀಳಬಾರ್ದು ಅಂತ. ಅದಾದಮೇಲೆ ಈ ಕಡೆ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ, ನೋಡಿದ್ರಾ. ಸೊ ಈ ಹ್ಯಾಂಡಲ್ನ ಯೂಸ್ ಮಾಡಿ ಈ ಥರ ಹಿಂಗೆ ವಿಡಿಯೋಗ್ರಫಿ ಎಲ್ಲ ಮದುವೆಲೆಲ್ಲ ತೆಗಿತಾ ಇರ್ತಾರಲ್ವ, ಸೊ ಈ ಥರ ಹಿಂಗೆ ಮೂಮೆಂಟ್ನ ಮಾಡ್ಬೋದು. ಈಗ ಸಿನಿಮ್ಯಾಟಿಕ್ ಶಾಟ್ ತೆಗಿಯೋಕ್ಕೆ ಹಿಂಗೆ ತೆಗಿತಾರಲ್ಲ, ಒಂಥರ ಏನಾದರೂ ಫೋನ್ಗಿನ ಇಟ್ಬಿಟ್ಟು ಹಿಂಗೆ ಕ್ರಾಸಾಗಿ ತೆಗಿಯೋದು, ಆ ಥರ ಯೂಸ್ ಮಾಡೋಕ್ಕೆ. ಸೊ ಈ ಥರನೂ ಕೂಡ ಇದನ್ನ ಸ್ವೈಪ್ ಅಪ್ ಮಾಡ್ಬೋದು. ಸೊ ಯಾವುದಾದ್ರೂ ಒಂದನ್ನು ಟೈಟ್ ಮಾಡಿದ್ರೆ ನಿಮಗೆ ಒಂದು ಆ್ಯಕ್ಸಿಸಲ್ಲಿ ಮಾತ್ರ ಮೂವ್ ಆಗುತ್ತೆ, ಅನದರ್ ಆ್ಯಕ್ಸಿಸು ಬಿಗಿ ಆಗುತ್ತೆ. ಸೊ ಈ ಥರ. ಸೊ ಇನ್ನು 3ನೇದು ಲೆಂತು, ಈ ಒಂದು ಹೆಡ್ ಇದೆಯಲ್ಲ, ಈ ಒಂದು ಹೆಡ್ನ ಲೆಂತ್ನ ಕೂಡ, ಸೊ ಇಲ್ಲಿ ಒಂದು ಬಟನ್ ಇದೆಯಲ್ವಾ, ಸೊ ನಾವು ಇದನ್ನು ತಿರುಗಿಸ್ತು ಅಂದರೆ ಇದು ಈ ಥರ ಸ್ಮೂತಾಗಿ ಕೆಳಗಡೆ ಬರುತ್ತೆ. ಅದೇ ರೀತಿ ಈ 3 ಕಾಲು ಟ್ರೈಪಾಡ್ ಅಂದರೆ 3 ಅಲ್ವಾ, 3 ಕಾಲನ್ನು ಕೂಡ ಕಡಿಮೆ ಮಾಡ್ಬೋದು. ಜೊತೆಗೆ ಈ ಮಧ್ಯ ಇದೆಯಲ್ವಾ, ಸೊ ಈ ಮಧ್ಯದನ್ನ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಆಮೇಲೆ ಇಲ್ಲಿ ಒಸ್ಕ್ಲಾ ಅಂತ ಒಂದು ಕಂಪ್ನಿ ನೇಮ್ ಕೊಟ್ಟಿದ್ದಾರೆ. ಆಮೇಲೆ ಇದು 550 ಅಂತ ಈ ಒಂದು ಮಾಡೆಲ್ನ ಹೆಸರು. ಆಮೇಲೆ ಇಲ್ಲೆಲ್ಲ ಕ್ಲಿಪ್ ಕೊಟ್ಟಿದ್ದಾರೆ. ಕ್ಲಿಪ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಥರ ಓಪನ್ ಮಾಡಿ, ಸೊ ಈ ಕಡೆ 3 ಓಪನ್ ಮಾಡಬೇಕು. ಸೊ ಈ ಥರ 9 ಇರುತ್ತೆ, ಒಟ್ಟು ಒಂದೊಂದು ಕಾಲಲ್ಲಿ 3. ಸೊ ಈ ಥರ 9 ಸ್ಟೇಜ್ನು ಕೂಡ ನೀವು ಓಪನ್ ಮಾಡ್ತು ಅಂದರೆ, ಸೊ ನೋಡ್ತಾ ಇದ್ದೀರಾ, ಸೊ ಅದು ತುಂಬ ಚಿಕ್ಕ ಆಗ್ತಾ ಬರುತ್ತೆ. ಸೊ ಇದನ್ನ ನೀಟಾಗಿ ಪ್ರಾಪರಾಗಿ ಓಪನ್ ಮಾಡಿ, ಸೊ ನೀವು ಈ ಥರ ಇಟ್ಕೊಬೋದು. ಸೊ ಈಗ ನೀವು ಲೋ ಆ್ಯಂಗಲಲ್ಲಿ ಕೂಡ ಶೂಟಿಂಗ್ ಮಾಡ್ಬೋದು. ಎಕ್ಸಾಂಪಲು ಯಾರೋ ರನ್ನಿಂಗ್ ಮಾಡ್ತಾ ಇರ್ತಾರೆ, ಅವ್ರ ಕಾಲನ್ನೆಲ್ಲ ಶೂಟ್ ಮಾಡಬೇಕು ಅಂದರೆ ಈ ಥರ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಅಥವಾ ಅಡುಗೆ ಕುಕಿಂಗ್ ಚಾನಲ್ ಏನಾದ್ರು ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಎಲ್ಲರೂ ಟೀಪಾಯ್ ಮೇಲೆ ಇಟ್ಟು ಈ ಥರ ಹಿಂಗೆ ನೆಲಕ್ಕೆ ಹಿಂಗೆ ತಿರುಗಿಸ್ಬಿಟ್ಟು ಆ ಒಂದು ವ್ಯೂನು ಕೂಡ ತೋರಿಸ್ಬೋದು. ಸೊ ಮುಖ್ಯವಾಗಿ ಇಲ್ಲೇನಿದೆ ಈ ಒಂದು ಹ್ಯಾಂಡ್ಲು, ಇದನ್ನ ಇಟ್ಕೊಂಡು ಯಾವ ಆ್ಯಂಗಲ್ಗೆ ಬೇಕಾದರೂ ರೊಟೇಟ್ ಮಾಡ್ಬೋದು. ಇದು 360 ರೊಟೇಟ್ ಆಗುತ್ತೆ. ಅಂದರೆ ಒಂದು ಟ್ರೈಪಾಡ್ನ ಇಲ್ಲಿಟ್ಟು, ಅಂದರೆ ಈ ಕೆಳಗಡೆ ಈ ಪಾರ್ಟ್ ಮಾತ್ರ ಶೂಟ್ ಮಾಡೋಕ್ಕಾಗಲ್ಲ ಬಿಟ್ಟು ಇನ್ನು ಎಲ್ಲ ಪಾರ್ಟಲ್ಲೂ ಕೂಡ ಈ ಒಂದು ಟ್ರೈಪಾಡಲ್ಲಿ ಶೂಟಿಂಗನ್ನು ಮಾಡ್ಬೋದು. ಸೊ ನೀವು ಎಲ್ಲಿ ಬೇಕಾದರೂ ಈ ಒಂದು ಟ್ರೈಪಾಡ್ನ ಯಾವ ರೀತಿ ಬೇಕಾದರೂ ಹತ್ರ ಇಟ್ಕೊಂಡು ಆ್ಯಂಗಲ್ಗಳಿದಾವಲ್ವ, ಇದು ನಾಬ್ಸು, ಇದನ್ನು ಟೈಟ್ ಮಾಡಿಕೊಂಡು ಆ್ಯಂಗಲ್ಗಳನ್ನ ಫಿಕ್ಸ್ ಮಾಡಿಕೊಂಡು ಆ್ಯಕ್ಸಿಸ್ಗಳಲ್ಲಿ ರೊಟೇಷನನ್ನು ಮಾಡಿಕೊಂಡು
ಕಂಪ್ಲೀಟ್ ಒಂದು ಸಿನಿಮ್ಯಾಟಿಕ್ ಲುಕ್ನ ಕೂಡ ತೋರಿಸ್ಬೋದು, ಜೊತೆಗೆ ಸ್ಟೇಬಲ್ ಆಗು ಕೂಡ ಇರುತ್ತೆ. ಸೊ ನೀವು ಇದನ್ನ ಇಟ್ರಿ ಅಂದರೆ ಏನೇ ಒಂದು ಶೇಕ್ ಆದರೂ ಕೂಡ ನೆಲ ಇದು ಟ್ರೈಪಾಡು ಹಂಗೆ ಸ್ಟೇಬಲ್ ಆಗಿರುತ್ತೆ. ಈ ಒಂದು ಟ್ರೈಪಾಡ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ತಗೊಳ್ಳಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸಣ್ಣ ಒಂದು ಲೈಕ್, ದೊಡ್ಡದೊಂದು ಕಮೆಂಟ್ ಮಾಡಿ. ನಮ್ಮೆಲ್ಲ ಸೋಷಿಯಲ್ ವೇರಲ್ಸು ಡಿಸ್ಕ್ರಿಪ್ಷನ್ ಇದೆ, ಫಾಲೋ ನಾವು ಮಾಡ್ಬೋದು. ಇನ್ನು ನೆಕ್ಸ್ಟ್ ಹಾಕೋ ವಿಡಿಯೋಸ್ನ ನಾನು ಈ ಒಂದು ಟ್ರೈಪಾಡಲ್ಲೇ ತೆಗೆಯೋದು. ಸೊ ನೀವು ಕೂಡ ಯಾವ ರೀತಿ ಕ್ವಾಲಿಟಿನ ಇಂಪ್ರೂವ್ ಆಗುತ್ತೆ ಅಂತ ನೋಡ್ತೀರಾ. ಸೊ ಥ್ಯಾಂಕ್ ಯು.